ಹಾಯ್ ಫ್ರೆಂಡ್ಸ್, ಇದೊಂದು ನೆಟ್ಟೆಡ್ ಬಫ್ ಸ್ಲೀವ್ಸು, ಅದು ಬಾಹುಬಲಿ ಸ್ಲೀವ್ಸ್ ಅಂತ ಬರುತ್ತಲ್ಲ, ಅದಕ್ಕೆ ಮೇಲ್ಗಡೆ ನೆಟ್ಟೆಡ್ ಕೊಟ್ಬಿಟ್ಟು ಸ್ಟಿಚ್ ಮಾಡುವಂಥದ್ದು. ಕೆಳಗಡೆ ಮಾಮೂಲಿ ಬ್ಲೌಸ್ ಪೀಸಲ್ಲೇ ಕೊಡೋದು. ಇದು ಮೇಲ್ಗಡೆ ಮಾತ್ರ ನೆಟ್ ಕೊಡೋದು. ಇವಾಗ ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಮೇಲ್ಗಡೆ ಯಾವುದೇ ಆದ್ರೂ ಅದು ಕಲರ್ ಕಾಂಬಿನೇಷನಲ್ಲಿ ನೆಟ್ಟೆಡ್ ಕೊಡೋದು. ಕೆಳಗಡೆ ಮಾಮೂಲಿ ಬ್ಲೌಸ್ ಪೀಸ್ದೆ ಬಾರ್ಡ್ರ್ ಇದ್ದರೆ ಬಾರ್ಡ್ರು, ಇಲ್ಲ ಅದೇ ರೀತಿ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡುವಂಥದ್ದು. ಇದು ನೋಡಿ, ಮಾಮೂಲಿ 4 ಇಂಚು ಬಫ್ಗೆ ಮಾಮೂಲಿ ಬ್ಲೌಸ್ ಅಳತೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಮಾಮೂಲಿ ಆದರೆ ಎಷ್ಟು 4 ಇಂಚ್ ತೊಗೊಂಡಿರ್ತೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಆಲ್ರೆಡಿ ಅಲ್ಲಿ ಫ್ರಿಲ್ ಕೊಟ್ಕೋಬೇಕು. ಕೆಳಗಡೆ ಮೇಲೆ ಎರಡೂ ಫ್ರಿಲ್ ಕೊಟ್ಕೋಬೇಕಾಗುತ್ತೆ. ನೆಟ್ಟಿಗೆ ನಾವು ಲೈನಿಂಗ್ ಹಾಕೋದಿಲ್ಲ, ಹಾಗೆ ಇರೋದ್ರಿಂದ ಕೆಳಗಡೆ ಪೀಸಿಗೆ ಮಾತ್ರ ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆ ಬಾರ್ಡ್ರ್ ಬರುತ್ತೆ, ಬಾರ್ಡ್ರಿಗೆ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿ ರೆಡಿ ಮಾಡಿಟ್ಕೊಂಡ್ಬಿಟ್ಟು ಮೇಲ್ಗಡೆ ನೆಟ್ಟೆಡ್ ಇವಾಗ ಕಟ್ ಮಾಡಿ ಇಟ್ಕೊಂಡ್ವಲ್ಲ ಅದಕ್ಕೆ ಕೆಳಗಡೆ ಫ್ರಿಲ್ ಕೊಟ್ಬಿಟ್ಟು ಆಮೇಲೆ ಆ ಪೀಸ್ ಏನು ಕೆಳಗಡೆ ಬಾರ್ಡರ್ ಪೀಸ್ ಇರುತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ಈ ರೀತಿ ನೀಟಾಗಿ ಫ್ರಿಲ್ ಕೊಟ್ಕೋಬೇಕು. ಈ ರೀತಿ ಕೊಟ್ಟಾದಮೇಲೆ ಕೆಳಗಡೆ ಆದಮೇಲೆ ಮೇಲ್ಗಡೆನೂ ಅದೇ ರೀತಿ ಫ್ರಿಲ್ನ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಡೈರೆಕ್ಟಾಗಿ ಆ ಪೀಸ್ ಏನಿರುತ್ತೆ ಕರೆಕ್ಟಾಗಿ ಒಂದು ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಆದಮೇಲೆ ಮಾಮೂಲಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಬ್ಲೌಸ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಬಾಹುಬಲಿ ನೆಟ್ಟೆಡ್ ಹ್ಯಾಂಡ್ಸು ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.